ಇನ್ನು ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯೋಜನೆಗೆ ವಿರೋಧ ವ್ಯಕ್ತ ಆಗ್ತಾ ಇದ್ದು ಬಿಡದಿ ರೈತರು ಮತ್ತೊಮ್ಮೆ ತಮ್ಮ ರೋಷಾಗ್ನಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಟೌನ್ಶಿಪ್ ಯೋಜನೆಯ ವಿರುದ್ಧ ಬಿಡದಿ ಭಾಗದ ರೈತರು ಈಗ ಸಿಟ್ಟಿಗೆದ್ದಿದ್ದು ಬೈರಮಂಗಲ ಗ್ರಾಮದ ಬಳಿ ಧರಣಿ ನಡೆಸ್ತಾ ಇದ್ದಾರೆ ರೈತರು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೈರಮಂಗಲ ಊರು. ರೈತರ ಹೋರಾಟಕ್ಕೆ ಬಿಜೆಪಿ ನಾಯಕರುಗಳು ಕೂಡ ಇದೀಗ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಅಶ್ವಥ್ ನಾರಾಯಣ್, ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಸೇರಿದ ಹಾಗೆ ಕೆಲ ನಾಯಕರುಗಳು ಕೂಡ ಸಾಥ್ ಕೊಡ್ತಿದ್ದಾರೆ. ಎತ್ತಿನ ಗಾಡಿಯಲ್ಲಿ ಬಿಜೆಪಿ ನಾಯಕರನ್ನ ಕೆಲ ರೈತರುಗಳೆಲ್ಲ ಕರ್ಕೊಂಡ್ಬಂದ್ರು. 20,000 ಕೋಟಿ ವೆಚ್ಚದಲ್ಲಿ ಟೌನ್ಶಿಪ್ ಯೋಜನೆಗೆ ಪ್ಲಾನ್ ಅನ್ನು ರೂಪಿಸಲಾಗಿದೆ. ಸುಮಾರು 9,000 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗಲಿರುವಂತಹ ಯೋಜನೆ ಇದು. ಈ ಯೋಜನೆಗೆ ಇದೀಗ ವಿರೋಧ ಆಗ್ತಾ ಇದೆ. ನಾವು ನಮ್ಮ ಭೂಮಿಯನ್ನ ಯಾಕೆ ಕಳ್ಕೊಳ್ಬೇಕು ಈ ಟೌನ್ಶಿಪ್ ಯೋಜನೆಗೋಸ್ಕರ ಅಂತ ಹೇಳಿ ರೈತರು ಸಿಟ್ಟಿಗೆದ್ದಿದ್ದಾರೆ. ಇನ್ನು ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಒಂದು ಅಚಾತುರ್ಯನೂ ಆಗ್ಬಿಡ್ತು. ಅದೇನು ಅಂತ ಅಂದ್ರೆ, ಕೆಲ ರೈತರುಗಳು ಈ ಸಂದರ್ಭದಲ್ಲಿ ವಿಷ ಕುಡಿಯೋಕೆ ಮುಂದಾಗ್ಬಿಟ್ರು. 4 ರೈತರಿಂದ ಪ್ರತಿಭಟನೆಯಲ್ಲಿ ವಿಷ ಕುಡಿಯೋಕೆ ಪ್ರಯತ್ನವನ್ನ ನಾವು ಕಂಡು ಕೂಡಲೇ ಅಲ್ಲಿದ್ದಂಥವರೆಲ್ಲ ಅದನ್ನ ತಪ್ಪಿಸುವಂತ ಪ್ರಯತ್ನ ಪಟ್ಟಿದ್ದಾರೆ. ಇದು ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಡಾಕ್ಟರ್ ಮಂಜುನಾಥ್ ಅವರು ಸೇರಿದ ಹಾಗೆ ಬಿಜೆಪಿಯ ನಾಯಕರುಗಳು ಭಾಗಿಯಾಗಿರುವಂತಹ ಪ್ರತಿಭಟನೆ. ಕುಮಾರ್, ಶಾರದಾ ಹಾಗೆ ಸೌಮ್ಯ ಅನ್ನೋರು ವಿಷ ಕುಡಿಯೋಕೆ ಪ್ರಯತ್ನ ಪಟ್ಟರು. ತಕ್ಷಣವೇ ಪಕ್ಕದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತ ರೈತರು ಇದನ್ನೆಲ್ಲ ತಡೆದಿದ್ದಾರೆ. ದಯವಿಟ್ಟು ಈಗ ಇಲ್ಲಿ ನಿಮ್ಗೆ ಸಪೋರ್ಟ್ ಮಾಡಕ್ ಬಂದಿರೋದು ಆಯ್ತಾ. ಈ ತರ ಎಲ್ಲ ಮಾಡಿದ್ರೆ ಏನ್ ಅನ್ಕೋಬೇಕಲ್ಲ, ಏನ್ ಅನ್ಕೋಬೇಕು? ದಯವಿಟ್ಟು ಕುತ್ಕೊಳ್ಳಿ. ದಯವಿಟ್ಟು ನಿಮ್ಮ ಕುರಿತಾಗ ರೈತ ಮಹಿಳೆಯರು ಮತ್ತು ರೈತರು ಈ ಸರ್ಕಾರ ನಾಚಿಕೆಯ ಸರ್ಕಾರ ಯಾವುದೇ ರೀತಿಯ ಒಂದು ನಮ್ಗೆ ದಯವಿಟ್ಟು ಈಗ ಇಲ್ಲಿ ನಿಮ್ಗೆ ಸಪೋರ್ಟ್ ಮಾಡಕ್ ಬಂದಿರೋದು ಆಯ್ತಾ. ಈ ತರ ಎಲ್ಲ ಮಾಡಿದ್ರೆ ಏನ್ ಅನ್ಕೋಬೇಕಲ್ಲ, ಏನ್ ಅನ್ಕೋಬೇಕು? ದಯವಿಟ್ಟು ಕುತ್ಕೊಳ್ಳಿ. ದಯವಿಟ್ಟು ಪ್ರಶಾಂತ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಪ್ರಶಾಂತ್, ಸದ್ಯ ಸ್ಥಳದಲ್ಲಿ ಏನಾಯ್ತು? ಅವರು ವಿಷ ಕುಡಿಯೋಕೆ ಅಂತ ಸಂದರ್ಭದಲ್ಲಿ ಅಕ್ಕಪಕ್ಕ ಇದ್ದವರು ತಡೆದ್ರು ಅನ್ನೋದನ್ನ ಕೇಳ್ಪಟ್ವಿ. ಏನ್ ಹೆಚ್ಚು ಕಮ್ಮಿ ಆಗಿಲ್ವಲ್ಲ ಪ್ರಶಾಂತ್, ಏನ್ ಕತೆ? ಮಲ್ತೇಶ್, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಸಮೀಪ ರಾಜ್ಯ ಸರ್ಕಾರ ಸುಮಾರು 9,000 ಎಕರೆ ಪ್ರದೇಶದಲ್ಲಿ ಸುಮಾರು 20 ಕೋಟಿಗೂ ಹೆಚ್ಚು ಅಂದ್ರೆ ಆ ಒಂದು ಯೋಜನೆಯನ್ನ ಮಾಡೋದಕ್ಕೂ ಕೂಡ ಮುಂದಾಗಿರುವಂತ ರಾಜ್ಯ ಸರ್ಕಾರ ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಯನ್ನ ಮಾಡಕ್ಕೆ ಹೊರಟಿದೆ. ಇದಕ್ಕೆ ಬಿಡದಿ ಭಾಗದಲ್ಲಿ ಸುಮಾರು 9ಕ್ಕೂ ಹೆಚ್ಚು ಗ್ರಾಮದ ರೈತರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಯೋಜನೆಯಿಂದ ನಮಗೆ ಸಾಕಷ್ಟು ತೊಂದರೆ ಆಗುತ್ತೆ, ನಾವು ಸಾಕಷ್ಟು ವರ್ಷಗಳಿಂದ ಇಲ್ಲಿ ವ್ಯವಸಾಯವನ್ನ ಮಾಡ್ಕೊಂಡ್ ಬರ್ತಿದೀವಿ ಅಂತ ಕಳೆದ 6 ದಿನಗಳಿಂದ ರಾಮನಗರ ತಾಲೂಕಿನ ಬೈರಮಂಗಲ ಗ್ರಾಮದ ಬಳಿ ಅಹೋರಾತ್ರಿ ಧರಣಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ರೈತರ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿ ಇವತ್ತು ಬಿಜೆಪಿ ನಾಯಕರು ಕೂಡ ಪಾಲ್ಗೊಂಡಿದ್ದು. ಪ್ರಮುಖವಾಗಿ ಆರ್ ಅಶೋಕ್ ವಿಪಕ್ಷ ನಾಯಕ, ಜೊತೆಗೆ ಮಾಜಿ ಡಿಸಿಎಂ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ ಕೂಡ ಭಾಗವಹಿಸಿದ್ರು. ಸಾಕಷ್ಟು ಆಕ್ರೋಶವನ್ನ ರೈತರು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ರೈತರನ್ನ ಉದ್ದೇಶಿಸಿ ಅಶ್ವಥ್ ನಾರಾಯಣ ಮಾತಾಡ್ತಿದ್ದಂತ ವೇಳೆ 4 ರೈತರು ಅಂದ್ರೆ ಒಟ್ಟು 4 ರೈತ ಮಹಿಳೆಯರು ಸೇರಿದಂತೆ 4 ಕೂಡ ಏಕಾಏಕಿ ವಿಷ ಕುಡಿದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಕ್ಕೂ ಕೂಡ ಮುಂದಾದ್ರು. ಹೀಗಾಗಿ ಕೆಲ ಕಾಲ ಗೊಂದಲ ಉಂಟಾಯಿತು. ತಕ್ಷಣ ವಿಷ ಕುಡಿತಿದ್ದಂತ ಸಂದರ್ಭದಲ್ಲಿಯೇ ವಿಷ ಕುಡಿದು ಯತ್ನ ಮಾಡಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿದ್ದಂತ ಪ್ರತಿಭಟನಾ ರೈತರು ಅವ್ರನ್ನ ತಡೆದ್ರು. ತಕ್ಷಣ ಅವರೆಲ್ಲರನ್ನೂ ಕೂಡ ಈಗ ಆಸ್ಪತ್ರೆಗೆ ಸಾಕ್ತಿದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ಬಾಯಿಯೊಳಗೂ ಕೂಡ ಒಂದು ವಿಷ ಹೋಗಿರುವಂತ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಕೂಡ ಸಾಕ್ತಿದ್ದಾರೆ. ಏನ್ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಕೂಡ ಮನವಿಯನ್ನ ಮಾಡಿದ್ದಾರೆ. ನಿಮ್ ಜೊತೆ ನಾವಿದ್ದೇವೆ, ಯಾವುದೇ ರೀತಿ ಕೂಡ ಈ ರೀತಿ ವಿಷವನ್ನ ಕುಡಿದು ಆತ್ಮಹತ್ಯೆ ಕೂಡ ಯತ್ನ ಮಾಡಬಾರ್ದು, ನಿಮ್ಮ ಜೊತೆ ಸದಾ ಹೋರಾಟಕ್ಕೆ ಇರ್ತೀವಿ ಅನ್ನೋದು ಕೂಡ ಮುಂದಾಗ್ಯಾರೆ. ಒಟ್ಟಾರೆ ಈ ಒಂದು ಯೋಜನೆಗೆ ಈ ಭಾಗದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತದೆ. ಹೀಗಾಗಿ ಯೋಜನೆ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೇಳಿ ರೈತರು ಕೂಡ ಈ ರೀತಿ ವಿಷ ಕುಡಿದು ಹೋರಾಟ ಅಂದ್ರೆ ಬೆಂಬಲವನ್ನ ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ಹೇಳಿ ಆತ್ಮಹತ್ಯೆ ಕೂಡ ಯತ್ನಿಸಿರುವಂತದ್ದು. ಮಲ್ತೇಶ್, ಓಕೆ, ಥ್ಯಾಂಕ್ ಯು ಪ್ರಶಾಂತ್.